15 ಡೇಸಿಂದ ಬರ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗ್ತಾ ಇದೆ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ದೇವಸ್ಥಾನ ತುಂಬ ಪವರ್ ಇದೆ, ಚೆನ್ನಾಗಿ ಇದು ಮಾಡಿದ್ದಾರೆ, ಅನುಕೂಲ ಆಗ್ತಾ ಇದೆ. ಅದರಿಂದ ನಾವು ಎಲ್ಲರೂ ಬಂದಿದ್ದೀವಿ. 2ನೇ ಸಲ ಬಂದು ಹೋಗ್ತಾ ಇದ್ದೀವಿ. ಅಂದರೆ ಇದು ಮದುವೆ ಆಗದಿರೋರಿಗೆ ಒಂದು ಸಂತಾನ ಭಾಗ್ಯ, ಕುಬೇರ ಲಕ್ಷ್ಮಿ ಅಂತ ಇದಕ್ಕೆ ಹೋಮ ಪೂಜೆ ತೀರ್ಥ ಸ್ನಾನ ಎಲ್ಲ ಗುರುಗಳು ನಮ್ಮ ನಾಡಿ ಇಟ್ಕೊಂಡು ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ದಾರೆ ಸರ್. ಅದೇ ನಿಜಾನೇ. ಅದು ಈ ಚಕ್ರತೀರ್ಥ ಸ್ನಾನ ಮಾಡಿದ್ರೆ ನಮಗೆ ಮದುವೆ ಆಗೋದು, ನಮ್ಮ ವ್ಯಾಪಾರಗಳು ನಾವು ಸಕ್ಸಸ್ ಆಗಬೇಕು ಅಂತ ತುಂಬ ನಂಬಿಕೆ ಇಟ್ಕೊಂಡು ದೇವ್ರ ಮೇಲೂ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ. ಜಾಸ್ತಿ ಬಿಸ್ನೆಸ್ ನಡೀತಾ ಇತ್ತು, ಇದಕ್ಕಿದ್ದಂಗೆ ಡೌನ್ ಆಗೋಯ್ತು ಅಂತಂದು ಎಲ್ಲರದ್ದು ಕಂದಿಸ್ತಿ. ಆಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಅದು ಕರೆಕ್ಟಾಗಿ ಹೇಳಿದ್ದಾರೆ. ಅದರಿಂದ ಅವರು ಗುರುಗಳೇ ಹೇಳಿದ್ರು, ಎಲ್ಲ ನಾವೇನು ಹೇಳಿಲ್ಲ, ಎಲ್ಲ ಗುರುಗಳೇ ಹೇಳಿದ್ರು. 15 ಡೇಸಿಂದ ಬರ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗ್ತಾ ಇದೆ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ನಾಡಿ ಶಾಸ್ತ್ರ ಕೇಳಿಬಿಟ್ಟು ಕರೆಕ್ಟಾಗಿ ಹೇಳಿದ್ದಾರೆ. ಓಕೆ, ಅಂದರೆ ಸುಮಾರು ಕಡೆ ನೀವು ನಾಡಿ ಭವಿಷ್ಯ ಕೇಳಿರ್ತೀರಿ, ಬಟ್ ಅಲ್ಲಿ ಕೇಳೋದಕ್ಕೂ ಇಲ್ಲಿ ಕೇಳೋದಕ್ಕೂ ವ್ಯತ್ಯಾಸ ಇಲ್ಲಿ ಡಿಫ್ರೆಂಟ್ ಇದೆ. ಏನು ಅವರು ಡೈರೆಕ್ಟ್ ಹೇಳ್ಬಿಡ್ತಾರೆ. ಸೊ ಅಂದರೆ ನೀವು ಅಂದ್ಕೊಂಡಿರೋಂಥ ಕಾರ್ಯ ಇವಾಗ ಯಾವ ರೀತಿ ಇದೆ ಸರ್? ಇವಾಗ ಮೂವ್ ಆಗ್ತಾ ಇದೆ, ನಡೆಯುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಎಲ್ಲರಿಗೂ ಒಳ್ಳೇದಾಗತ್ತೆ. ಇಲ್ಲಿ ಸತ್ಯ ಇದೆ, ಏನೋ ಒಂದು ಪವರ್ ಇದೆ, ಅದಕ್ಕೆ ನಾವು ಬರ್ತಾ ಇದ್ವಿ. ಸರ್ ಹೇಳಿ ಸರ್, ನೀವು ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಬರೋರ ನೀವು? ಹೇಗೆ ರೆಗ್ಯುಲರ್ ಅಂದರೆ ಇದು 3ನೇ ಸತಿ ಬರ್ತಾ ಇದ್ದೀವಿ. 3ನೇ ಸತಿ ಎಲ್ಲ ನಾವು ಏನು ಅನ್ಕೊಂಬಂದಿದ್ದೀವೋ ಅದು ಹೇಳ್ತಾರೆ ಅವರು. ಅವ್ರು ಹೇಳ್ದಂಗೆ ಮಾಡಿದ್ರೆ ನಮಗೆ ಪ್ರತಿಫಲ ಸಿಗುತ್ತೆ. ನೀವು ಕೂಡ ನಾಡಿ ಭವಿಷ್ಯ ಕೇಳಿ? ಹೌದೌದು, ಕೇಳಿದ್ದೀನಿ ಸರ್. ನಾಡಿ ಭವಿಷ್ಯ ಸುಮಾರು ಎಲ್ಲ ಕಡೆ ಹೇಳ್ತಾರೆ ಸರ್. ಇಲ್ಲಿ ಯಾವ ರೀತಿ ವಿಶೇಷವಾಗಿರುತ್ತೆ? ಹೇಗೆ? ಇಲ್ಲ, ನಾವು ಇಲ್ಲೇ ಕೇಳಿದ್ದು, ಕ್ಲೀನಾಗಿ ಹೇಳಿದ್ರು ನಮಗೆ. ಸೊ ಅಂದರೆ ನೀವೇನು ಹೇಳ್ಕೊಳ್ಳೋದೇನೆ ಅವರೇ ಹೇಳ್ತಾರೆ ಸಮಸ್ಯೆಗಳು? ಹೌದೌದು, ಅವರೇ ಹೇಳ್ತಾರೆ. ಓಕೆ, ಹಾಂ, ಹೇಳಿ. ಅಂದರೆ ನೀವು ಏನಾದರೂ ಸಮಸ್ಯೆ ಅದೇ ನಾವು ಹೋದ ವಾರ ಬಂದಿದ್ದೀವಿ. ಅವ್ರು ಇನ್ನೂ 9 ವಾರ ಪೂಜೆ ಮಾಡೋಕ್ಕೆ ಹೇಳಿದ್ದಾರೆ. ಇವಾಗ 3 ವಾರದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನಾವು ಇನ್ನೂ 2 ವಾರ ಪೂಜೆ ಮಾಡಿದ್ದೀವಿ, ಇನ್ನೂ 1 ವಾರ ಪೂಜೆ ಮಾಡಬೇಕು. ಆಮೇಲೆ ಇಲ್ಲಿ 9 ವಾರ ತೀರ್ಥ ಸ್ಥಾನಕ್ಕೆ ಬರೋಕ್ಕೆ ಹೇಳಿದ್ದಾರೆ. 9 ವಾರ ಬರಬೇಕು, ಆಗುತ್ತೆ. ಅವ್ರೆ ನಾವೇನು ಅನ್ಕೊಂಡ್ಬಂದು ಅದು ಹೇಳಿದ್ದಾರೆ. ಅದೊಂದೊಂದು ಸಿಗುತ್ತೆ, ಅಂದರೆ ವೆಯ್ಟ್ ಮಾಡಬೇಕು. ಪೂಜೆ ಅವ್ರು ಹೇಳಿದ್ದು ಮಾಡಿದ್ರೆ ಆಗುತ್ತೆ. ದೇವಸ್ಥಾನ ತುಂಬ ಪವರ್ ಇದೆ, ಚೆನ್ನಾಗಿ ಇದು ಮಾಡಿದ್ದಾರೆ, ಅನುಕೂಲ ಆಗ್ತಾ ಇದೆ. ಅದರಿಂದ ನಾವು ಎಲ್ಲರೂ ಬಂದಿದ್ದೀವಿ. 2ನೇ ಸಲ ಬಂದು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಈಗ ರಾಜಾಜಿನಗರ. ಏನು ಸಮಸ್ಯೆ ಆಗಿತ್ತು ಇವಾಗ? ಹೇಗೆ? ನಮ್ಮ ಆರೋಗ್ಯದ ಬಗ್ಗೆ ಈ ಸಲ ನಾನು ಫಸ್ಟ್ ಬಂದಿರೋದು. ನಮ್ಮ ಬೀಗರು ಬಂದಿದ್ರು, 2ನೇ ಸಲ ಬಂದಿದ್ದು. ಅವರಿಂದ ಒಳ್ಳೇದಾಗಿದೆ ಅಂದರು. ಈ ಸಲ ನಾನು ಬಂದಿದ್ದೀನಿ. ಆರೋಗ್ಯದ ಏನು ಸಮಸ್ಯೆ? ಸೊ ಭಯ ಇರೋದು, ಏನೋ ಕೈ ಉರಿ ಬರೋದು, ಆರೋಗ್ಯ ಸಮಸ್ಯೆ ಇತ್ತು. ಮತ್ತು ಜಮೀನು ಬೇರೆ ನಮ್ಮದು ಅಷ್ಟು ಇದಾಗಿತ್ತು. ಅದು ಇವತ್ತು ನೋಡೋಣ ಕೇಳ್ಕೊಂಡಿದ್ದೀವಿ, ನೋಡೋಣ ಅದು ಮುಂದೆ ಆದರೆ ಇವ್ರಿಗೇನು ಆಗಿದೆ ಅಂದರು. ಅದಕ್ಕೆ ನೋಡೋಣ ಅಂತ ನಾವು ಬಂದಿದ್ದೀವಿ ಸರ್. ನಮಸ್ಕಾರ. ನಮ್ಗೆ ಆರೋಗ್ಯದ ಸಮಸ್ಯೆ ಇತ್ತು, ಪರವಾಗಿಲ್ಲ. ಸುಸ್ತು, ನಿದ್ದೆ ಬರ್ತಿರಲಿಲ್ಲ. ಇವಾಗೆಲ್ಲ ಪರವಾಗಿಲ್ಲ. ಈಗ ಸ್ವಲ್ಪ ಭೂಮಿ ವಿಚಾರಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ಬಂದಿದ್ದೀವಿ. ನೋಡೋಣ. 1ನೇ ಸತಿ ಬಂದ್ವಿ, ಪರವಾಗಿಲ್ಲ, ಸಕ್ಸಸ್ ಆಯಿತು. ಇವಾಗ ಭೂಮಿ ವಿಚಾರಕ್ಕೆ ಬಂದಿದ್ದೀವಿ. ಆರೋಗ್ಯದಲ್ಲಿ ಪರವಾಗಿಲ್ಲ. ಅಂದರೆ ಇವಾಗ ಏನಾದರೂ ಆರೋಗ್ಯ ಕೆಟ್ಟೋದ್ರೆ ತಪ್ಪಿದ್ರೆ ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋದ್ರೂ ನನಗೆ ಹೋಗ್ತಿರಲಿಲ್ಲ, ನಿದ್ದೆ ಬರ್ತಿರಲಿಲ್ಲ. ನಿದ್ದೆ ಮಾತ್ರೆ ತೊಗೊಂಡ್ರೆ ನಿದ್ದೆ ಬರೋದು, ತಾನಾಗಿ ನಿದ್ದೆ ಬರ್ತಿರಲಿಲ್ಲ. ಸ್ವಲ್ಪ ಮೈಕೈ ಎಲ್ಲ ತುಂಬ ಸುಸ್ತಿರೋದು, ಉರಿ ಇರೋದು. ಇವಾಗ ಅದೆಲ್ಲ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಏನೆಲ್ಲ ಅಂದರೆ ಏನು ಮಾಡಿದ್ರಿ ಇದಕ್ಕೆಲ್ಲ? ಅದೇ ಮಾಮೂಲಿ ಪೂಜೆ ಮಾಡಿದ್ವಿ, ತೀರ್ಥ ಸ್ನಾನ ಮಾಡ್ಕೊಂಡು ಹೋದ್ವಿ, ಪೂಜೆಗೆ ಕೂತಿದ್ವಿ ಎಲ್ಲ ಸರ್. ಅದರಿಂದ ಪರವಾಗಿ ಗುಣಮುಖ ಆಗಿದೆ. ನೋಡುವ ವೀಕ್ಷಕರಿಗೆ ಏನು ಹೇಳ್ತೀರಾ ಮೇಡಮ್? ಎಲ್ಲರೂ ಬನ್ನಿ, ದೇವ್ರ ಭಕ್ತಿಯಿಂದ ನಂಬಿಕೆಯಿಂದ ಮಾಡ್ಕೊಳ್ಳಿ. ದೇವ್ರ ಕೈ ಬಿಡಲ್ಲ, ಕಾಪಾಡ್ತಾರೆ. ಬೆಂಗಳೂರಿಂದ ಬಂದಿರೋದು, ಹೊಸನಗರದಿಂದ. ಮಗನ ಮದುವೆ ಪ್ರಯತ್ನಕ್ಕೋಸ್ಕರ ಬಂದಿದ್ದೀನಿ. ಇಲ್ಲೇ ಒಳ್ಳೇದಾಗುತ್ತೆ ಅಂತ, ಕಾಶಿನಾಥ್ ವಿಶ್ವನಾಥ ಅನುಗ್ರಹದಿಂದ ಆಗುತ್ತೆ ಅಂತ 100% ಬಂದಿದ್ದೀನಿ. ಇನ್ನು ಫಸ್ಟ್ ಟೈಮ್ ಬಂದಿದ್ದೀನಿ. ನೆಕ್ಸ್ಟ್ ನೋಡಬೇಕು. ಅದೇ ಪುರೋಹಿತರು ಏನೋ ಹೇಳಿದ್ದಾರೆ, ಸಂಡೇನೋ ಸ್ಯಾಟರ್ಡೇ, ಭಾನುವಾರ ಮಂಗಳವಾರ ಶುಕ್ರವಾರ ಟೋಕನ್ ಕೊಡ್ತೀವಿ ಅಂತ. ಅದು ಸೇವೆ ಮಾಡಿದ್ರೆ ದೇವರ ಅನುಗ್ರಹ ಖಂಡಿತ ಆಗುತ್ತೆ. ಎಷ್ಟು ವರ್ಷದಿಂದ ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀರಾ? ಜಸ್ಟ್ ಒನ್ ಇಯರಿಂದ 3 ಹುಡುಗಿ ನೋಡಿದ್ದೀವಿ. ಅದು ಕನ್ಫ್ಯೂಸ್ ಆಯಿತು, ಯಾಕೋ ಆಗ್ತಾ ಇಲ್ಲ. ಇಲ್ಲಿ ಬಂದರೆ ಆಗುತ್ತೆ ಅಂದರು. ಖಂಡಿತ ಆಗುತ್ತೆ ಅಂದ್ಕೊಂಡು ನಂಬಿಕೆ ಮೇಲೆ ಬಂದಿದೆ. ಅಂದರೆ ಇದು ಮದುವೆ ಆಗದಿರೋರಿಗೆ ಒಂದು ಸಂತಾನ ಭಾಗ್ಯ, ಕುಬೇರ ಲಕ್ಷ್ಮಿ ಅಂತ ಇದಕ್ಕೆ ಹೋಮ ಪೂಜೆ ತೀರ್ಥ ಸ್ನಾನ ಎಲ್ಲ. ಓಕೆ, ನೀವು 3ನೇ ಟೈಮ್ ಬರ್ತಿದ್ದೀರಿ. ಸೊ ನಿಮ್ಮದು ಕೂಡ ಅದೇ ಹರಕೆ ಆಯ್ತಾ? ಮದುವೆ ಎಲ್ಲ ನಮ್ಮದು ಮದುವೆ ವಿಚಾರಕ್ಕೆ ಬಂದಿರೋದು. ಸೊ ಹೇಗಿದೆ ನಿಮ್ಮ ಹರಕೆ? ಪರವಾಗಿಲ್ವಾ? ಇವತ್ತೇ ಇದು ಮಾಡ್ಕೊಂಡಿರೋದು. ಇವತ್ತಿಂದ 40 ಡೇಸ್ ಪೂಜೆ ಆದಮೇಲೆ ಇದು ಏನು ರಿಸಲ್ಟ್ ಬರುತ್ತೆ ಅದು ನೋಡಬೇಕಾಯ್ತು. ಓಕೆ, ಏನು ಹೇಳ್ತೀರಾ ಸರ್ ಈಗ ಒಂದು ಕ್ಷೇತ್ರದ ಬಗ್ಗೆ? ಅಂದರೆ ಸರ್ ಬರ್ಬೋದು,
ಹರಕೆ ಮಾಡಿಕೊಂಡ್ರೆ ಗ್ಯಾರಂಟಿ ಅದು ಏನಿದೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸರ್ ನಮಸ್ತೆ, ನನ್ನ ಹೆಸರು ಕಿಶೋರ್ ಕುಮಾರ್ ಅಂತ. ನಾನು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬಾಗೇಪಲ್ಲಿ ತಾಲೂಕಿಂದ ಬರ್ತಿರೋದು. ನಾವು ಈ ಕಾಶಿ ವಿಶ್ವನಾಥ್ ಟೆಂಪಲ್ ಅನ್ನೋದು ಫೇಸ್ಬುಕ್ಕಲ್ಲೇ ನೋಡಿದ್ದೀವಿ. ಇದು ನಾವು 3ನೇ ಸರ್ತಿ ಬರ್ತಾ ಇರೋದು. ಫಸ್ಟ್ ಸರ್ತಿ ಸೆಕೆಂಡ್ ಸರ್ತಿ ಬಂದಾಗ ನಮಗೆ ದರ್ಶನ ಮಾಡ್ಕೊಂಡು ಹೋಗ್ಬಿಟ್ಟು ಟೋಕನ್ ಯಾವುದೂ ಗೊತ್ತಿರಲಿಲ್ಲ. ಬಟ್ ಸೆಕೆಂಡ್ ಟೈಮ್ ಬಂದಾಗ ಈ ಟೋಕನ್ ಎಲ್ಲ ಗೊತ್ತಾಯಿತು. ಅವರು ಗುರುಗಳು ನಮ್ಮ ನಾಡಿ ಇಟ್ಕೊಂಡು ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ದಾರೆ ಸರ್, ಅದೇ ನಿಜಾನೇ. ಅದು ಈ ಚಕ್ರತೀರ್ಥ ಸ್ನಾನ ಮಾಡಿದ್ರೆ ನಮಗೆ ಮದುವೆ ಆಗೋದು, ನಮ್ಮ ವ್ಯಾಪಾರಗಳು, ನಾವು ಸಕ್ಸಸ್ ಆಗಬೇಕು ಅಂತ ತುಂಬ ನಂಬಿಕೆ ಇಟ್ಕೊಂಡು ದೇವ್ರ ಮೇಲೂ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ. ಎಲ್ಲ ಆಗೈತೆ. ಇವಾಗ ಚಕ್ರಸ್ನಾನ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಹಾಗೆ ಆಗುತ್ತೆ ಅಂತ ವಿಶ್ವಾಸದಿಂದ ಇದ್ದೀವಿ ಸರ್. ರೆಗ್ಯುಲರಾಗಿ ಬರ್ತಾ ಇಲ್ಲ. ನಾವು ಯೂಟ್ಯೂಬಲ್ಲಿ ನೋಡಿದ್ರೆ ನಮ್ಮದು ಈ ಥರ ಒಂದು ಸ್ವಲ್ಪ ಪ್ರಾಬ್ಲಮ್ ಇದು, ದೇವಸ್ಥಾನಕ್ಕೆ ಹೋದರೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳೋದು. ಅದಕ್ಕೆ ನಾವು ಎಲ್ಲ ಕಡೆ ಮಾಡಿದರೆ ಇಲ್ಲಿ ಬಂದು ಮಾಡೋಣ ಅಂತ ಮಾಡಿದ್ರೆ ತೀರ್ಥಸ್ನಾನ ಮಾಡಿದಿರಿ, ಇದ್ರ ವಿಶೇಷತೆ ಏನು ಅಂತ? ಇದು ವಿಶೇಷತೆ ಅಂದರೆ ಸ್ನಾನ ಮಾಡಿದ್ಮೇಲೆ ಒಂದು ಸ್ವಲ್ಪ ಮೈ ಜುಮ್ ಅಂತ ಇದ್ರ ಮೇಲೆ ನಾವು ನೋಡ್ಬೇಕು. ಅಲ್ಲ, ತೀರ್ಥಸ್ನಾನ ಯಾತಕ್ಕೋಸ್ಕರ ಮಾಡ್ತಾರೆ, ಏನಕ್ಕೆ ಮಾಡಿದ್ರಿ ಅಂತ, ಏನಕ್ಕೆ ಉದ್ದೇಶ ಅಂತ? ತೀರ್ಥಸ್ಥಾನ ಅಂತಲ್ಲ. ಇವಾಗ ನಾವು ಒಂದು ಹೇಳಿ ನೀವು ಮಾತಾಡಿ. ನಾವು ಇವಾಗ ಮಾಡಿದ್ದೀರಲ್ಲ, ಇದು ಪೂಜೆ ಮಾಡಿದ್ರು. ನಮಗೆ ಇದು ಸ್ನಾನ ಮಾಡ್ತಿರೋದು ಇದು ವರ್ಷದಲ್ಲಿ, ನಮ್ಗೆ ಇದ್ರಲ್ಲಿ ಗೊತ್ತಿಲ್ಲ. ಇದ್ರ ಮೇಲೆ ಅನುಭವ ಆದರೆ ಗೊತ್ತಾಗುತ್ತೆ. ಅದೇ ಏನು ಅಂದರೆ ಏನು ಒಂದು ವಿಚಾರನ ಇಟ್ಕೊಂಡು ನೀವು? ನಮ್ಮದು ಪ್ರಾಬ್ಲಮ್ ಆಗಿತ್ತು. ನಮ್ಮದು ಬಿಗ್ನೆಸ್ಸು, ಟೈಲರ್ ಬಿಗ್ನೆಸ್. ಇದಕ್ಕಿದ್ದಂಗೆ ಸ್ಲೋ ಆಗಾಯಿತು. ನಾವು ಟೈಲರ್ ಕೆಲಸ ಮಾಡೋದು, ಇದಕ್ಕಿದ್ದಂಗೆ ಸ್ಲೋ ಆಯಿತು. ಒಂದಿನ ಬಂದು ಇಲ್ಲಿ ಕೇಳಿದ್ರಿ ನಾವು, ಹಂಗಾನೆ ಇದು ಕೇಳಿದ್ರಿ. ಆವಾಗ ಅವರು ಕರೆಕ್ಟಾಗಿ ಹೇಳಿದ್ರು, ಫಸ್ಟು ನಿಮ್ಮದು ಜಾಸ್ತಿ ಬಿಗ್ನೆಸ್ ನಡೀತಾ ಇತ್ತು, ಇದಕ್ಕಿದ್ದಂಗೆ ಡೌನ್ ಆಗೋಯ್ತು ಅಂತಂದು. ಎಲ್ಲರದ್ದು ಕಂದಿಸ್ತಿ, ಆಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ. ಅದು ಕರೆಕ್ಟಾಗಿ ಹೇಳಿದ್ದಾರೆ. ಅದರಿಂದ ಹೇಳಿಲ್ಲ, ಅವರು ಗುರುಗಳೇ ಹೇಳಿದ್ರು. ಎಲ್ಲ ನಾವೇನೇ ಹೇಳಿಲ್ಲ, ಎಲ್ಲ ಗುರುಗಳೇ ಹೇಳಿದ್ರು. ಆಮೇಲೆ ಇನ್ನೇನಾದರೂ ಕೇಳಬೇಕಾ ಅಂತಂದ್ರೆ, ಇಲ್ಲ ಸ್ವಾಮಿ, ಎಲ್ಲ ನೀವೇ ಹೇಳಿದ ಮೇಲೆ ನಾವೇನು ಹೇಳೋದಂಥದ್ದೇನೂ ಇಲ್ಲ. ಇದಕ್ಕೆ ಪರಿಹಾರ ಏನು ಅಂತಂದ್ರು ಅವರು ಬರ್ಕೊಟ್ರು. ಆಮೇಲೆ ಅವ್ರು ಬರ್ಕೊಟ್ಟಿದ್ದಕ್ಕೆ ನಾವು ಪಾಲಿಸ್ತಾ ಇದ್ದೀರಿ ಅಷ್ಟೇ ಸರ್. ಇದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ ಬಿಗ್ನೆಸ್ ಹೆಂಗೆ ನಡೀತದೆ ಥರ ಅಂತ. ಇದು ಮಾಡ್ತಾರಲ್ಲ, ಆವಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಒಳ್ಳೆಯದು. ಓಕೆ ಮೇಡಮ್, ನಾವು ಇವಾಗ ಫಸ್ಟ್ ಟೈಮ್ ಬಂದು ದರ್ಶನ ಎಲ್ಲ ಆಯಿತು. ಆಮೇಲೆ ಅವರು ಟೋಕನ್ ಸೆಕೆಂಡ್ ಟೈಮ್ ಬಂದಾಗ ನಮಗೆ ಟೋಕನ್ ಸಿಕ್ತು. ಅವರು ನಾಡಿಶಾಸ್ತ್ರ ಹೇಳಿದರು. ಅಂದರೆ ಅವರು ಏನೇನು ಹೇಳಿದ್ರು ಎಲ್ಲ 100% ಆಗಿದೆ. ಅದು ಏನೇನಿದೆ ಎಲ್ಲ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಸಮಸ್ಯೆ, ದುಡ್ಡಿನ ಸಮಸ್ಯೆ ಎಲ್ಲ ಹೇಳಿದರು. ಅದು ಇವಾಗ ಇವತ್ತು ಪೂಜೆ ಹೇಳಿದ್ರು, ಹೋಮ ಮಾಡಿಸೋದಕ್ಕೆ ಎಲ್ಲ ಮಾಡೋಕ್ಕೆ. ಆಮೇಲೆ ಅದು ಇವಾಗ ಮಾಡಿಸಿದ್ದೀವಿ ಎಲ್ಲ ಪೂಜೆ ಎಲ್ಲ. ತೀರ್ಥಸ್ನಾನನೂ ಮಾಡಿಸಿದ್ದಾರೆ, ಚಕ್ರ ತೀರ್ಥಸ್ನಾನ. ಅದರಲ್ಲಿ ನನಗೆ ಏನೋ ಅಂತ ತುಂಬ ಸಂತೋಷ ಆಯಿತು. ನೀರು ಬಿದ್ದಿದ ತಕ್ಷಣ ಒಂಥರ ಮನಸ್ಸಿಗೆ ಸಂತೋಷ ಆಯಿತು. ಮತ್ತು ಇಲ್ಲಿ ಯಾವಾಗಲೂ ಬರಬೇಕು ಅನಿಸ್ತಾ ಇರುತ್ತೆ, ಯಾವಾಗಲೂ ಇಲ್ಲೇ ಇರಬೇಕು ಒಂದು ಈಶ್ವರನ ಭಕ್ತಿ ಇದ್ದರೆ ಎಲ್ಲನೂ ಸಮಸ್ಯೆ ದೂರ ಆಗುತ್ತೆ. ನಾವು ಭಕ್ತಿ ಭಾವನೆಯೂ ಇಡಬೇಕು. ಆದರೆ ಅವ್ರು ಏನೇನು ಪೂಜೆ ಹೇಳಿದ್ದಾರೆ ಎಲ್ಲ ಅದು ಮಾಡಬೇಕು. 48 ದಿವಸ ಅದು ಮಾಡಬೇಕು. ಆಮೇಲೆ ಅದು 48 ದಿವಸ ಆದಮೇಲೆ ಅವರು ಮತ್ತೆ ಇದು ಚಕ್ರ ಎಲ್ಲ ಕೊಟ್ಟಿದ್ದು ಅದು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಅವರು ಫೋಟೋ ಹೊರಗಡೆ ಇಟ್ಟು ಇದು ಮೇಲೆ ಇದು ತಗ್ಲಿಸ್ಬೇಕು ಅಂತ ಹೇಳಿದ್ದಾರೆ. ಅದು ಹೊಸ್ಲು ಮೇಲೇ ಅದೆಲ್ಲ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಯಾವಾಗಲೂ ದಿವಸ 108 ಬಿಳಿ ಹೂವು ಹಾಕಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲನೂ ಇವಾಗ ಸ್ತೋತ್ರ ಎಲ್ಲ ಹೇಳಿದರು. ಮತ್ತು ನಾವು ಹೇಗೆ ಇರಬೇಕು, ಹೇಗೆ ಜೀವನದಲ್ಲಿ ನಾವು ನಾವು ಜೀವನದಲ್ಲಿ ನಾವು ಹೇಗೆ ರೂಪಿಸ್ಕೊಂಡಿರಬೇಕು, ಹೇಗಿರಬೇಕು ಅನ್ನೋದೊಂದು ಅವರು ಹೇಳಿಕೊಟ್ರು. ಇವಾಗ ಇದು ಮಾಡುವಾಗ, ಪೂಜೆ ಮಾಡುವಾಗ ಎಲ್ಲ ಅದು ಎಲ್ಲ ಚೆನ್ನಾಗಿ ಹೇಳಿದರು. ಅದು ಎಲ್ಲರಿಗೂ ಅನಿವರ್ಸರಿ ಆಗುತ್ತೆ. ಆಮೇಲೆ ಎಲ್ಲ ಇವಾಗ ಮುಂದೆ ಏನು ಇದಾಗುತ್ತೆ ನೋಡಬೇಕು. ಎಲ್ಲ ಪೂಜೆ ಎಲ್ಲ ಆಗಿದೆ. ದೇವ್ರು ಒಳ್ಳೇದು ಮಾಡಬೇಕು. ಮಗಳದ್ದು ಒಂದು ಇದು ಇವಾಗ ಇವಳ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವಳಿಗೂ. ಇವಾಗ ಅವಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿದ್ದೀವಿ. ಅವಳಿಗೆ ಮತ್ತು ಇವಾಗ MD ಸೀಟ್ ಸಿಗಬೇಕು ಅಂತಲೂ ನಾವು ಇದು ಮಾಡಿದ್ದೀವಿ. MBBS ಆಗಿದೆ. ಇವಾಗ MD ಸೀಟ್ಗೇನು ಅವಳು ಪ್ರಯತ್ನ ಮಾಡ್ತಾಯಿದ್ದಾಳೆ. ಎಲ್ಲ ಇದಾದರೆ ಮತ್ತು
ದೇವ್ರದ್ದು ಯಾವಾಗಲೂ ಬರ್ತಾ ಇರ್ತೀವಿ. ದೇವರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಅವರು ಎಲ್ಲರೂ ಬರಲಿ ಅಂತ ನಮ್ಮ ಇದು.